ಪೆಟ್ರೋಲು ಮೇಡಮ್ ಹೆವಿ ಜಾಸ್ತಿ ಆಗ್ಬಿಟ್ಟು ನಮ್ಗೆ ತುಂಬ ಕಷ್ಟ ಆಗ್ಬಿಟ್ಟಿದೆ ಈಗ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿದೆ ಸಿಗೋದೇ ನಮಗೆ ₹100 ಹಾಕಿದ್ರೂ ಸಾಲ್ತಾ ಇಲ್ಲ ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಸಿಕ್ಕಾಪಟ್ಟೆ ಕಷ್ಟ ಮೇಡಮ್ ಹೆಂಗ್ ಸರ್ ಜೀವನ ಹಾಂ ಎಲ್ಲಾದ್ರೂ ಬೆಲೆನೂ ಜಾಸ್ತಿ ಆದ್ರೆ ಅಲ್ಲ ಜಾಸ್ತಿ ಆದರೆ ಏನು ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಆಗ್ಬಿಟ್ಟಿದೆ ದಿನಸಿ ಸಾಮಾನುಗಳ ಬೆಲೆ ಜಾಸ್ತಿ, ಎಣ್ಣೆ ತರಕಾರಿ ಬೇಳೆ ಎಲ್ಲ ಜಾಸ್ತಿ. ಅದ್ರ ಜೊತೆಗೆ ಇದು ದಿನಕ್ಕೂ ಇದು 3ನೇ ಬಾರಿ ಜಾಸ್ತಿ ಆಗ್ತಾ ಇರೋದು. ಹೌದು ಒಂದು ವಾರದಿಂದ 3 ಸತಿ ಜಾಸ್ತಿ ಆಗೋದು ಆಫೀಸಲ್ಲಿ ಕೇಳಿದ್ರೆ ಸ್ವಲ್ಪ ನೋಡೋಣ ಜಾಸ್ತಿ ಕೊಡ್ತೀವಿ ನೋಡೋಣ ಹಂಗೆ ಬಿಟ್ಬಿಡ್ತಾರೆ ಪೆಟ್ರೋಲ್. ಸರ್ ಕೆಲಸ ನಮ್ಮದು ಕಂಪ್ಯೂಟರ್ ಸೇಲ್ಸ್ ಸರ್ವಿಸ್ ಮೇಡಮ್. ಓಕೆ, ನಿಮ್ಗೆ ಬೇಕೇ ಬೇಕು ಗಾಡಿ. ಗಾಡಿ ಇಲ್ಲ ಅಂದ್ರೆ ಓಡಾಡೋದು. ಡೈಲಿ ಒಂದು 75-100 ಕಿಲೋಮೀಟ್ರ್ ಓಡಾಡ್ತೀವಿ. ಅದರಲ್ಲಿ ಏನೋ ಸ್ವಲ್ಪ ಮಿಸ್ಟೇಕ್ ಆಗ್ಬಿಟ್ರೆ ಎಕ್ಸ್ಟ್ರಾ ದುಡ್ಡು ನಮ್ಮ ಕೈಯಿಂದ ಹಾಕ್ಬೇಕಷ್ಟೇ. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಮೋದಿಜಿ ಹೇಳಿದಾರಲ್ಲ ಸರ್, ಮೋದಿಜಿ ಹೇಳಿದಾರಲ್ಲ ಗೌರ್ಮೆಂಟ್ ವೆಹಿಕಲ್ ನಾವು ಯೂಸ್ ಮಾಡಿ ಅಂತ. ಹಂಗೆ ಮಾಡೋಕೆ ಹೋದ್ರೆ ಹೆಂಗೆ ಜೀವನ ಮಾಡೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಸಂಬಳ ಕೊಡ್ತಾರಾ ಅಥವಾ ದಿನಕ್ಕೆ ಪೇಮೆಂಟ್ ಕೊಡ್ತಾರಾ ನಿಮಗೆ? ಸಂಬಳ ತಿಂಗಳಿಗೆ ಸಿಗುತ್ತೆ ನಮಗೆ. ತಿಂಗಳು ಸಿಗುತ್ತೆ. ಎಷ್ಟು ಸಿಗುತ್ತೆ? ತಿಂಗಳು ಒಂದು 20-22 ಸಾವಿರ ರೂಪಾಯಿ ಸಿಗುತ್ತೆ. ಪೆಟ್ರೋಲ್ಗೆ ಹೋಗ್ಬಿಟ್ರೆ ಜೀವನ ಹೆಂಗೆ ಸರ್? ಪೆಟ್ರೋಲ್ ಸಪ್ರೇಟ್ ಬರುತ್ತೆ, ಅದರಲ್ಲಿ ನಾವು ಸ್ವಲ್ಪ ಹಾಕಬೇಕು, ನಾನು ಸ್ವಲ್ಪ ಹಾಕ್ತೀನಿ, ಕಂಪ್ನಿಯ ಸ್ವಲ್ಪ ಹಾಕ್ತಾರೆ. ಇವಾಗ ಇನ್ನೂ ಜಾಸ್ತಿ ನೀವೇ ಹಾಕ್ಬೇಕಾಗುತ್ತೆ ಅಲ್ವಾ? ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ಕಾರಕ್ಕೆ ಏನು ಹೇಳೋದು ಮೇಡಮ್, ನಮ್ಮ ಮಾತು ಕೇಳ್ತಾ ಅಲ್ಲ. ಎಷ್ಟೊಂದು ಜನ ಅಲ್ಲಿಂದ ಬಂದು ಸ್ಟ್ರೈಕ್ ಮಾಡ್ತಾ ಇಲ್ಲಿ ನಾವು ಹೋಗಿ ಸ್ಟ್ರೈಕ್ ಮಾಡೋಕ್ಕಾಗತ್ತೆ? ಆ ಕೆಲಸ ಬಿಟ್ಟು ಆಗಲ್ಲ. ಅದಕ್ಕೆ ಅವ್ರು ಕೊಟ್ಟಿದ್ದನ್ನ ಅಲ್ವಸ್ಕೊಂಡು ಇವಾಗ ತಿರ್ಗಾ ಬೇರೆ 93 ರೂಪಾಯಿ ಜಾಸ್ತಿ ಜಾಸ್ತಿ ಆಗಿದೆ ರೇಟ್ ಎಲ್ಲ. ಇವಾಗೆಲ್ಲ ರೇಟ್ ಕಮ್ಮಿ ಮಾಡ್ಬೇಕು ಅವರು. ಏನನ್ನ ಮೋದಿ ಅವರು ಕಮ್ಮಿ ಮಾಡ್ಬೇಕು ರೇಟ್. ಇವಾಗ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನು ಹೇಳೋದಂದ್ರೆ ಇವಾಗ ರೇಟ್ ಜಾಸ್ತಿ ಮಾಡಿದ್ದಾರೆ. ಏನನ್ನ ಕೇಳಿದ್ರೆ ಯುದ್ಧ ನಡೀತಾ ಇದೆ, ಅದರಿಂದ ಜಾಸ್ತಿ ಮಾಡಿದ್ದೀವಿ ಅಂತಾರೆ. ಆದ್ರಿಂದ ಇವಾಗ ಅವ್ರು ಸ್ವಲ್ಪ ರೇಟ್ ಕಮ್ಮಿ ಮಾಡಬೇಕು ಅಂತ. ಒಂದ್ಸತಿ ಏನಾದ್ರೆ ಅಡ್ಜಸ್ಟ್ ಮಾಡ್ಕೋಬಹುದು. ಹೌದೌದು, 3ನೇ ಬಾರಿ ಮಾಡಿರೋದು. 3ನೇ ಬಾರಿ ಮಾಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಕೇಳೋಕ್ಕೂ ಆಗಲ್ಲ. ಇವಾಗ ನಾವು ಹೋಗಿ ಅಷ್ಟು ದೂರ ಎಲ್ಲಿ ಕೇಳೋಕ್ಕಾಗುತ್ತೆ? ಇವಾಗ ಪಬ್ಲಿಕ್ ಯಾರ ಹತ್ರ ಹೋಗೋಣ? ಇವಾಗ ಬಂಕವ್ರ ಹತ್ರ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ, ನಮ್ಗೆ ಅವ್ರು ಜಾಸ್ತಿ ಮಾಡಿದ್ದಾರೆ ಅಂತಾರೆ. ಮಾಮೂಲಿ ಜನ ಅಂತ ಹಂಗೆ ಹೇಳ್ತಾರೆ. ಇವಾಗ ಅವ್ರ ಹತ್ರ ಹೋಗಿ ನಾವು ಮಾತಾಡ್ತೀವಿ ಅಂದ್ರೆ ಆಗಲ್ಲ. ಹೋಗಪ್ಪ ಎಲ್ಲ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಜೀವನ ನಡೆಯುತ್ತಾ? ಎಲ್ಲಿ ಮೇಡಮ್ ಅವರೇ, ಹಿಂಗಿದ್ರೆ ಇನ್ನೂ ಕಷ್ಟ ಆಗುತ್ತೆ. ಸ್ವಲ್ಪ ಅವರೇ ಅರ್ಥ ಮಾಡ್ಕೊಂಡು ಸ್ವಲ್ಪ ಕಮ್ಮಿ ಮಾಡ್ಬೇಕು ರೇಟ್. ಇಲ್ಲಾಂದ್ರೆ ಇನ್ನೂ ತೊಂದರೆ ಆಗುತ್ತೆ. ಇವಾಗ ನಾವಾದರೂ 200 ರೂಪಾಯಿ ಹಾಕಿಸ್ತೀವಿ. ದೊಡ್ಡ ಗಾಡಿ ಡೀಸೆಲ್ ಅವರೆಲ್ಲ ಫುಲ್ ಟ್ಯಾಂಕ್ ಹಾಕಿಸ್ಕೊಳ್ತಾರೆ. ಅವ್ರಿಗೂ ಸ್ವಲ್ಪ ಎಲ್ಲ ಇದಾಗುತ್ತೆ, ಸ್ವಲ್ಪ ಜಾಸ್ತಿ ಅಮೌಂಟ್. ಏನು ಖುಷಿ, ಎಲ್ಲ ಜಾಸ್ತಿ ಆಗ್ತಾ ಇದ್ದಲ್ಲ. ಎಲ್ಲಿ ಖುಷಿ? 60 ರೂಪಾಯಿ 70 ರೂಪಾಯಿಗೆ ಹಾಸ್ತಾ ಇದ್ವು. ಇವಾಗ ನೋಡಿ 1200 ರೂಪಾಯಿಗೆ ಎಷ್ಟು ಬಂದಿದೆ? 12 ಲೀಟ್ರ್ ಬಂದಿದೆ. 15 ಲೀಟ್ರ್ 20 ಲೀಟ್ರ್ ಬರಬೇಕಾಗಿತ್ತು. ಖುಷಿ ಏನಿಲ್ಲ, ಏನು ಮಾಡೋಕ್ಕಾಗಲ್ಲ. ಏನು ಮಾಡ್ತೀರಾ? ಏನೀಗ ಹೋಗ್ಬೇಕಲ್ಲ, ನಾವು ಊರಿಗೆ ಹೋಗ್ಬೇಕು, ಸಾವು ಆಗ್ಬಿಟ್ಟಿದೆ. ಅದಕ್ಕೆ ಹೋಗ್ಬೇಕು. 150 ರೂಪಾಯಿನೂ ಹಾಕ್ಬೇಕು, 100 ರೂಪಾಯಿನೂ ಹಾಕ್ಸ್ಬೇಕಲ್ಲ. ಗೌರ್ಮೆಂಟ್ ಅವರು ನೀವೆಲ್ಲ ಏನು ಇದಕ್ಕೆ ಆ್ಯಕ್ಷನ್ ತೊಗೊಳಲ್ಲ. ಈಗ ಈ ಜನ ನಾವು ಹೆಂಗ್ ಮೇಡಮ್ ಹೋಗೋದು? ಬಸ್ನಲ್ಲಿ ನೋಡಿ, ಅಲ್ಲಿ ಎಲ್ಲ ಆಗಲ್ಲ. ಫ್ರೀ ಅಂದರೆ ಆಟೋವ್ರು ಫ್ರೀ ಬಂದುಬಿಡ್ತಾರ. ಪಾಪ ಅವ್ರು ಎಲ್ಲಿ ಹೋಗ್ಬೇಕು? ಕಷ್ಟ ಅಲ್ಲ ಮೇಡಮ್. ಏನು ಮಾಡ್ತೀರಾ? ಏನೋ ಫ್ಯಾಮ್ಲಿಗೆ ಸಾವಿಗೆ 5 ಜನ ಹೋಗ್ತಾ ಇದ್ದೀವಿ, ಏನು ಹಾಕೊಂಡು ಹೋಗ್ತಾ ಇದ್ದೀವಿ. ಏನು ಖುಷಿ? ಮೋದಿಯವ್ರು ಹೇಳ್ತಾರೆ ಎಲ್ಲೋ ಕುತ್ಕೊಂಡು ಸುತ್ಕೊಂಡಿದ್ದಾರೆ, ನಾವಿಲ್ಲಿ ಕಷ್ಟ ಬೀಳ್ತಾ ಇದ್ದೀವಿ, ನಮ್ಗೆ ಗೊತ್ತು. ಅವ್ರಿಗೇನಿದೆ ಹೇಳಿ ಮೇಡಮ್? ದೇಶಕ್ಕೆ ಹೇಳಿದ್ದಾರೆ, ಏನು ಮಾಡೋಣ ಇವಾಗ ಹೇಳಿ? ಎಲ್ಲ ನಾವು ಏನು ಮೇಡಮ್, ಎಲ್ಲ ಅಲ್ಲಿ ಸೆಂಟ್ರಿನಲ್ಲಿ ಕೂತಿದಾರಲ್ಲ, ಅವರೆಲ್ಲ ಮಾಡಬೇಕು. ನೀವೆಲ್ಲ ತೋರಿಸ್ಬೇಕು ಮೀಡಿಯಾ ಅವರು. ಅವ್ರಿಗೆ ಈ ಥರ ಪ್ರಾಬ್ಲಮ್ ಇದೆ, ನಮಗೆಲ್ಲ ಕಷ್ಟ. ಈಗ ನೋಡಿ, ಊರಿಗೆ ಹೋಗ್ಬೇಕು, ಕನಕಪುರ ಹೋಗ್ಬೇಕು ನಾವು. ಇವಾಗ ಏನು ಮಾಡಬೇಕು? 1200 ರೂಪಾಯಿ ಡೀಸೆಲ್ಲು. ಬಸ್ನಲ್ಲಿ ಅಂದ್ರೂ ಅದೇ ಖರ್ಚಾಗ್ಬಿಡ್ತದೆ. ಏನು ಮಾಡೋಕ್ಕಾಗಲ್ಲ. ಆಯ್ತಾಯ್ತು ಇರಮ್ಮ, ಏನು ಮಾಡೋಕ್ಕಾಗಲ್ಲ. ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು. ಅವ್ರು ಅಲ್ಲಿಂದ ಜಾಸ್ತಿ ಮಾಡ್ತಾರೆ, ಇವ್ರು ಇಲ್ಲಿ ಜಾಸ್ತಿ ಮಾಡ್ತಾರೆ. ಪಾಪ ಅವ್ರು ಏನು ಮಾಡ್ತಾರೆ? ಏನು ಮಾಡೋಕ್ಕಾಗಲ್ಲ. ಕೈಯಿಂದ ನಮಗೆ ಲಾಸೇ ಡೈಲಿ. ಅದು ಪ್ರತಿದಿನ ಲಾಸೇ ನಮಗೆ. ಏನು 1 ರೂಪಾಯಿ ಸಂಪಾದನೆ ಬರ್ತದೆ ಏನಿಲ್ವೋ, 3 ರೂಪಾಯಿ ಇಲ್ಲಿ ಕೊಟ್ಟು ಹೋಗ್ಬೇಕು. ನಾವು ಬಟ್ಟೆ ಅಂಗಡಿ ಕೆಲಸ ಮಾಡ್ತಾ ಇದ್ದೀವಿ. ಮುಂಚೆನ ಅದು ವಾರಕ್ಕೆ 3 ಲೀಟ್ರ್ ಆಗ್ತದೆ. ವಾರಕ್ಕೆ. ಈಗ ಕಮ್ಮಿ ಓಡಿಸ್ತಾ ಇದೀವಿ. ರೇಟ್ ಜಾಸ್ತಿ ಇದೆ ಅಂತ. ಏನು ಪರವಾಗಿಲ್ಲ ಮೇಡಮ್.